ನಿರೋಗಿ ಪ್ರಿಯ ಆಸರ್ ಟಿ ವೀಕ್ಷಕರಿಗೆ ವಂದನೆಗಳು. ವಿಶ್ವಾಸದ ಮನೆ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಹಾಗೂ ತರಬೇತಿ ಕೇಂದ್ರ ಶಂಕರಪುರ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ರಸ್ತೆಯಲ್ಲಿ ಅಲೆದಾಡ್ತಿರುವಂಥ ಮಾನಸಿಕ ಅಸ್ವಸ್ಥರನ್ನು ಅಥವಾ ನಿರ್ಗತಿಗರನ್ನು ಅವರ ಪರಿಸ್ಥಿತಿಯನ್ನು ಕಂಡು ಈ ವಿಶ್ವಾಸ ಮನೆ ಆಶ್ರಮಕ್ಕೆ ತಂದು ಅವರ ಆರೋಗ್ಯ, ಶುಚಿತ್ವ ಅಥವಾ ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದೆ. ಪ್ರಿಯರೇ, ನೀವು ಈ ಕಾರ್ಯಕ್ರಮವನ್ನು ಅನೇಕ ಆಸರೆ ಟಿ ವಿ ಮೂಲಕ ವೀಕ್ಷಿಸ್ತಾ ಇದ್ದೀರಿ. ಪ್ರಿಯರೇ, ಕಳೆದ 2010 ಏಪ್ರಿಲ್ ತಿಂಗಳಲ್ಲಿ ಕಾಪು ಸಮೀಪದ ಕೊಪ್ಪಲಂಗಡಿ ಎಂಬ ಸ್ಥಳದಲ್ಲಿ ನಿರ್ಗತಿಗರಾಗಿ ತಿರುಗಾಡುತ್ತಿದ್ದ ಮಾನಸಿಕ ಅಸ್ವಸ್ಥರ ಬಹುದೂರ್ ಎಂಬವರು ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಹೋಗಿ ಅವರನ್ನು ತಂದಿದ್ದರು. ಅಂದರೆ ಸಾರ್ವಜನಿಕರ ಕೋರಿಕೆ ಮೇಲೆಗೆ, ಅಂದರೆ ರಸ್ತೆಯಲ್ಲಿ ಅನಾಥರಾಗಿ ಯಾರೂ ಇಲ್ಲದೆ, ಗತಿಗೋತ್ರ ಇಲ್ಲದೆ, ಒಂದು ಸರಿಯಾದ ಒಂದು ಬಟ್ಟೆ ಬರೆ ಇಲ್ಲದೆ ಕೊಳೆತಂದ ಬಟ್ಟೆ ಬರೆ ಹಾಕಿಕೊಂಡು ತಿರುಗಾಡ್ತಿದ್ದ ಒಂದು ವ್ಯಕ್ತಿಯನ್ನು ಕಂಡು ಜನರು ನಮಗೆ ಫೋನ್ ಕರೆಗಳನ್ನು ಮಾಡಿದರೆ ಅದರ ನಿಮಿತ್ತವಾಗಿ ನಾವು ಹೋಗಿ ನೋಡಿದ ಸಮಯದಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ತಿರುಗಾಡುವುದನ್ನು ನೋಡಿದ್ದೇವೆ. ಮತ್ತು ಅಲ್ಲಿಂದ ನಮ್ಮ ಸಿಬ್ಬಂದಿ ವರ್ಗದವರು ಈ ಆಶ್ರಮಕ್ಕೆ ತಂದಿದ್ದಾರೆ. ತಂದ ನಂತರ ಅವರ ಎಲ್ಲ ಶುಚಿತ್ವ, ಚಿಕಿತ್ಸೆ ಅಥವಾ ಅವರಿಗೆ ಬಟ್ಟೆ ಬರೆ, ಆಹಾರ ಇದೆಲ್ಲವನ್ನು ಈ ಸಂಸ್ಥೆ ಒದಗಿಸಿಕೊಟ್ಟ ನಂತರ ಅವರು ಸ್ವಸ್ಥರಾದ ನಂತರ ಅವರದ್ದು ಭಾಷೆ ನಾವು ನೋಡುವಂಥ ಸಮಯ ನಮಗೆ ಮೊದಲನೇದಾಗಿ ಅವರ ಭಾಷೆ ಅರ್ಥ ಆಗ್ತಿರಲಿಲ್ಲ. ಯಾಕಂದರೆ ಅವರ ಅಸ್ಸಾಮಿನವರಾಗಿದ್ದರು. ಕಡೆಗೆ ಅವರು ಸ್ವಸ್ಥರಾದ ನಂತರ ಅವರು ಸರಿಯಾಗಿ ವಿಳಾಸ ಅವ್ರಿಗೆ ಗೊತ್ತಿಲ್ಲ. ತುಂಬ ನಾವು ಅವರ ವಿಳಾಸ ಪತ್ತೆ ಹಚ್ಚುವುದಕ್ಕಾಗಿ ತುಂಬ ನಾವು ಪ್ರಯತ್ನ ಪಟ್ಟೆವು. ಆದರೂ ಕೂಡ ನಮಗೆ ಆ ವಿಳಾಸ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ನಾವು ಸರಿಯಾದ ವಿಳಾಸ ಅವ್ರು ಕೊಡ್ತಿರಲಿಲ್ಲ. ಅಷ್ಟೇ ಹೇಳ್ತಿದ್ರು, ಅಸ್ಸಾಂನವನು ಅಷ್ಟೇ ಹೇಳ್ತಿದ್ರು. ಕಡೆಗೆ ನಮ್ಮ ಸಂಸ್ಥೆಗೆ ಮಣಿಪಾಲದ KMCಯಿಂದ ಡಾಕ್ಟರ್ ಶರ್ಮಾ ಅವರು ತಿಂಗಳಿಗೊಮ್ಮೆ ಇಲ್ಲಿ ವಿಸಿಟ್ಗೆ ಬರ್ತಾ ಇದ್ದಾರೆ. ಅವರ ಒಂದು ಉಚಿತಾರ್ಥವಾದ ಸೇವೆ ನಮ್ಮ ಸಂಸ್ಥೆಗೂ ಕೊಡ್ತಾ ಇದ್ದಾರೆ. ತಿಂಗಳಿಗೊಮ್ಮೆ ಬಂದು ಅವರು ಮತ್ತು ಅವರ ಕೆಲವು ಜೂನಿಯರ್ಸ್ ಇಲ್ಲಿ ಬಂದು ಅವರ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ನಾವು ಧನ್ಯವಾದ ಹೇಳ್ತಾ ಇದ್ದೇವೆ ಈ ವಾಹಿನಿ ಮೂಲಕ. ಅವರು ಕಳೆದ ಕೆಲವು ದಿನಗಳ ಹಿಂದೆ ಇವರನ್ನು, ಈ ಬಹುದೂರ್ ಎಂಬ ವ್ಯಕ್ತಿಯನ್ನು ಅವರನ್ನು ಕೂರಿಸಿ ಅವರು ಮಾತಾಡುವಂಥ ಸಮಯ ಅವರು ಕೂಡ ಅವರ ಹತ್ರ ಕೂಡ ಅಸ್ಸಾಂನವರು ಹೇಳಿದರು. ಕಡೆಗೆ ಅವರ ಡಾಕ್ಟರ್ ಶರ್ಮಾ ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಈ ವಿಶ್ವಾಸ ಮನೆಗೆ ಅನಾಥಾಶ್ರಮಕ್ಕೆ ಬಂದರು. ಮತ್ತು ಅವರ ಭಾಷೆಯಲ್ಲಿ ಅವರು ಮಾತಾಡುವ ಸಮಯದಲ್ಲಿ ಅವರ ಪರಿಪೂರ್ಣದ ಈ ವಿಳಾಸ ನಮಗೆ ಸಿಕ್ಕಿತು. ಅದರ ನಂತರ ಅವರ ಕುಟುಂಬದವರಿಗೆ ಅವರು ಕಾಂಟ್ಯಾಕ್ಟ್ ಮಾಡಿ ಇವತ್ತು 2017 ಅಕ್ಟೋಬರ್ ತಿಂಗಳ 16ನೇ ತಾರೀಕು ಅವರ ಇಬ್ಬರು ಸಹೋದರರು ಅವರನ್ನು ಕರೆದುಕೊಂಡು ಹೋಗುವುದಕ್ಕೆ ನಮ್ಮ ಸಂಸ್ಥೆಗೆ ಬಂದಿದ್ದಾರೆ. ಅವರ ಸಹೋದರ ಹೆಸರಾಗಿದೆ, ಒಬ್ಬರದ್ದು ಸಿರಾಜ್ ಅಲಿ ಅಂತ. ಅವರು ಅಂದರೆ ಈ ಬಹುದೂರ್ನ ನಿಜವಾದ ಹೆಸರು ವಾಜೀದ್ ಅಲಿ ಅಂತ. ಮತ್ತು ಅವರ ಇಬ್ಬರು ತಮ್ಮಂದಿರು ಬಂದಿದ್ದಾರೆ. ಒಬ್ಬನ ಹೆಸರು ಸಿರಾಜ್ ಅಲಿ, ಇನ್ನೊಬ್ಬರ ಹೆಸರು ಮಜೀಜುಲ್ ಅಲಿ ಅಂತ. ಅವರಿಬ್ಬರು ತಮ್ಮಂದಿರು ಅವರನ್ನು ಇವತ್ತು ಅವರ ಊರಿಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ನಾನು ಅವರ ಹತ್ರ ವಿಚಾರಿಸುವಾಗ ಅವರು ಹಲವಾರು ವರ್ಷಗಳಿಂದ ಈ ಮಾನಸಿಕ ಅಸ್ವಸ್ಥತೆಗೆ ಒಳಗಾಗಿದ್ದಾರೆ ಅಂತ ಅವರು ಹೇಳಿದರು. ಪ್ರಿಯರೇ, ಅವರ ಹತ್ರನೇ ಅವರ ವಿಷಯದಲ್ಲಿ ಕೇಳಿಕೊಳ್ಳುವ. ಅವರ ಎರಡನೇ ತಮ್ಮನಾದ
सिराज अली ಅವರ ಹತ್ರ ನಾವು ಮಾತಾಡುವ भाई आपको हिंदी मालूम है ना हिंदी बात में आप कहाँ के हम आसाम के हैं। असम में किधर होता है आपका गोलपुरा डिस्ट्रिक्ट होता है। गोलपुरा डिस्ट्रिक्ट गोलपुरा में किधर गोलपुरा है थे गुवाहाटी से मतलब डिस्ट्रिक्ट गोलपुरा डिस्ट्रिक्ट में किधर होता है वो गुवाहाटी से 150 किलोमीटर दूर है। गुवाहाटी से 150 किलोमीटर दूर। ये तुम्हारा भाई कब से घर से लापता था 10 साल से लापता है। क्या हो गया था इसको उसका तो मेंटल डिफेक्ट था। मेंटल का डिफेक्ट से मतलब हम लोग तेजपुर उसको भेजा था मतलब मेडिकल में जब ठीक हो गया होने के बाद फिर घर लेके आया। घर लेने आने के बाद फिर वो मतलब घर से वो चला गया। उसका बाद से वो 10 साल से नहीं है वो 10 साल से नहीं है। अभी इसके बारे में कुछ आप पुलिस कंप्लेन किया था ऑफिस पुलिस वाला में कंप्लेन नहीं किया था। मिसिंग कंप्लेन कुछ नहीं किया था। नहीं किया मतलब ऐसे है कहाँ गया कि पागल जैसे मेंटल डिफेक्ट है कहाँ चलेगा पुलिस को बताएगा क्या होगा फिर इसीलिए हम लोग नहीं बताया पुलिस। आप लोग कितना भाई बहन है हम लोग 7 है। 7 भाई कितना है भाई है 6 5 और बहन है 2 बहन है 2 5 भाई 2 बहन। आपका माँ बाप नहीं गुजर गया ಪ್ರಿಯರೇ ಅವರು ಹೇಳ್ತಾ ಇದ್ದಾರೆ ಅಂದರೆ ಅವರು ಮನೆಯಿಂದ ಹೊರಗೆ ಬಿದ್ದು ಸುಮಾರು 10 ವರ್ಷಗಳಾಯ್ತು ಅಂತ ಹೇಳ್ತಾ ಇದ್ದಾರೆ। ಅವರಿಗೆ ಅಂದರೆ 10 ವರ್ಷಗಳ ಮುಂಚೆ ಅವರು ಮಾನಸಿಕ ಅಸ್ವಸ್ಥರಾಗಿದ್ದರು। ಅವರಿಗಾಗಿ ಅಲ್ಲಿ ಚಿಕಿತ್ಸೆ ನಡೆಸಲ್ಪಡ್ತಿದ್ದ ಹೇಳ್ತಾ ಇದ್ದಾರೆ। ಅವರು ಒಮ್ಮೆಲೆ ಅವರು ಮನೆಯಿಂದ ಹೊರಗೆ ಬಿದ್ದರು ಅಂತ ಹೇಳ್ತಾ ಇದ್ದಾರೆ। ನಾನು ಕೇಳಿದ ನೀವೇನಾದರೂ ಕಂಪ್ಲೇಂಟ್ ಅಂದರೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಅವರು ಕಂಪ್ಲೇಂಟ್ ಕೂಡ ಮಾಡಲಿಲ್ಲ ಅಂತಾರೆ। ಯಾಕಂದರೆ ಮಾನಸಿಕ ಅಸ್ವಸ್ಥರಾಗಿ ಏನು ಅವರು ಎಲ್ಲಿ ಹೋದರೂ ಬರ್ಬೋದು ಅಂತ ಅವರು ಹಾಗೆ ಮಾಡಲಿಲ್ಲ ಅಂತ ಹೇಳ್ತಾರೆ। ಬೈ तुम्हारा नाम मस्जिदुल हक हाली। हाँ आप क्या काम करते हैं हम तो बाइक मिस्त्री है। हाँ मिस्त्री बोलेगा तो बाइक रिपेयरिंग करते हैं। अच्छा ये बाइक कितना साल हो गया मतलब पता हो क्या 2 साल हो गया। 2 साल हो गया। पहले क्या होता था कितना साल से बीमारी है वो तो मोटामोटी 2 साल से आगे थोड़ा बीमारी था मेंटल का बोलेगा तो अभी तो घर छोड़ के 10 साल हो गया। 10 साल हो गया उससे आगे हो गया था। कितना साल पहला उससे मोटामोटी 2 साल आगे हो गया था। क्या हो गया था वही मेंटली डिफेक्ट हो गया। क्यों मालूम नहीं उससे क्या हो गया था मेंटली। घर पे गड़बड़ था क्या नहीं घर पे था लेकिन मेंटल हम लोग को गुवाहाटी तेजपुर में हम लोग दिया था। उसमें ट्रीटमेंट किया है घर में लाया वो घर से लापता है। इसका शादी हो गया नहीं शादी ना ये अभी देखो वो 10 साल ज़्यादा हो गया घर से लापता हो गया। उसके बारे में आप कुछ ढूंढा नहीं ढूंढा है बहुत ढूंढा है। किधर ढूंढा है गुवाहाटी सब ढूंढा है। कोलकाता में ढूंढा है नहीं मिला। अभी कैसा दिख रहा है अभी अच्छा लग रहा है। हाँ। ऐसा कभी देखा था हम लोग इसको नहीं अभी तो बहुत अच्छा हुआ है। आप कैसे क्या बोलते इसके बारे में उसका क्या बोलना है भाई अभी मिल गया हमको बहुत खुशी है। अभी कैसे है बहुत अच्छा है पहले से बहुत अच्छा है। पहले जैसे था वो पहले है नहीं अभी पूरा ठीक हो गया है। अभी हम लोग को अच्छा लगा है। मस्जिद अली हाँ क्या बोलते हैं ना कुछ नहीं। तुम्हारा पहला नाम क्या था वाजिद अली। हाँ इधर क्यों बहादुर करके नाम दिया नाम लिखा है जगह कौन बोला उपजी लिखा है। आप कैसा है अच्छा है हाँ अब ये भाई लोग आया है तुम्हारा भाई लोग है ना हाँ ये आया है अभी क्या करेगा घर ले जाएगा घर जाएगा क्यों घर ले जाएगा वो नहीं ले जाएगा जाएगा घर गाँव जाके क्या करेगा कुछ नहीं। क्या काम करता था पहला काम नहीं करता काम नहीं कुछ नहीं काम करता था नहीं। अभी घर जाके क्या करेगा ऐसे बैठे रहेगा हाँ कुछ काम नहीं फिर कौन पालेगा आपको हाँ ये पालेगा क्यों काम करने का घर जाके ಪ್ರಿಯರೇ ಅವರು ಹೇಳ್ತಾ ಇದ್ದಾರೆ ಅವರ ತಮ್ಮ ಅಂದರೆ ಅವರು ಮನೆಯಿಂದ ಹೊರಗೆ ಬಿದ್ದಾಗ ಅವರು ತುಂಬ ಹುಡುಕಿದ್ದಾರೆ ಅಂತ ಹೇಳ್ತಾರೆ। ಕಲ್ಕತ್ತಾ ಬೇರೆ ಕಡೆಯಲ್ಲಿ ಹುಡುಕಿದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ಅವ್ರು ಸಿಗಲಿಲ್ಲ। ನಂತರ ಅವರು ಹಾಗೆ ಅವನು ಬಿಟ್ಟರು ಅಂತ ಹೇಳ್ತಾ ಇದ್ದಾರೆ। ಅವರು ಈಗ ಹೇಳ್ತಾ ಇದ್ದಾರೆ ಅಂದರೆ ಅವರು ಇವಾಗ ನಾನು ನಿಮ್ಮ ಮುಂದೆ ನಾನು ಕೇಳ್ತಾನೆ ಇದ್ದೇನೆ ಅವ್ರು ಹೇಗೆ ಈಗ ಕಾಣ್ತಾರೆ ಅಂದರೆ ಅವರಿಬ್ಬರು ಹೇಳ್ತಾರೆ ಚೆನ್ನಾಗಿದ್ದಾರೆ ಅವರು ಒಳ್ಳೆ ರೀತಿ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ। ಪ್ರಿಯರೇ
ಅವರ ಜೊತೆಯಲ್ಲಿ ಡಾಕ್ಟರ್ ಶರ್ಮಾ ಅವರ ಭಾಷೆ ನಮಗೆ ಅರ್ಥ ಆಗೋದಿಲ್ಲ ಅಂತ ಅವರು ಇಬ್ಬರು ಸ್ಟೂಡೆಂಟನ್ನು ಕೂಡ ನಮ್ಮ ಮಧ್ಯದಲ್ಲಿ ಕಳಿಸಿದ್ದಾರೆ. ಅವರು ಕೂಡ ನಮ್ಮ ಮಧ್ಯದಲ್ಲಿ ಈಗ ಬರ್ತಾ ಇದ್ದಾರೆ. ಪ್ರಿಯರೇ, ನೀವು ನೋಡ್ತಾ ಇದ್ದೀರಿ, ಈ ವಜೀದ್ ಅಲಿ ಅಥವಾ ಬಹದ್ದೂರ್ ಅವರ ವಿಳಾಸವನ್ನು ಪತ್ತೆ ಹಚ್ಚುವುದಕ್ಕಾಗಿ ನಾನು ಹೇಳಿದೆ, ಡಾಕ್ಟ್ರು ಮಣಿಪಾಲದಲ್ಲಿ KMCಯಲ್ಲಿ ಸೇವೆ ಮಾಡುವಂಥ ಡಾಕ್ಟ್ರ್ ಶರ್ಮಾ ಅಂತ ಅವರು ನಮಗೆ ಸಹಾಯ ಮಾಡಿದ್ರು. ಅಷ್ಟು ಮಾತ್ರವಲ್ಲ, ಅವರ ಕೆಳಗೆ ಕಲಿಯುವಂಥ ಇಬ್ಬರು ಸ್ಟೂಡೆಂಟ್ ಅನ್ನೋರು ಈ ವಿಷಯಕ್ಕಾಗಿ ಅವರು ಉಪಯೋಗ ಮಾಡಿದ್ರು. ಯಾಕೆಂದರೆ ಅವರ ಭಾಷೆಯಲ್ಲಿ, ಅಂದರೆ ಅಸ್ಸಾಮಿ ಭಾಷೆಯಲ್ಲಿ ಅವರನ್ನು ಇಲ್ಲಿ ಬಂದು ಅವರ ಹತ್ರ ವಜೀದ್ ಅಲಿ ಅಥವಾ ಬಹದ್ದೂರ್ ಮಾತಾಡಿ, ಅಲ್ಲಿಂದ ಅವರು ಅಸ್ಸಾಂಗೆ ಅವರ ಮನೆಗೆ ಫೋನ್ ಮೂಲಕ ಸಂಪರ್ಕ ಮಾಡಿ ಅವರ ಹತ್ರ ಮಾತಾಡಿಸಿದ್ರು. ಅವರಿಬ್ಬರು ಇದ್ದಾರೆ. ಅವರ ಒಬ್ಬರ ಹೆಸರು ಸೋನಿಯಾ, ಇನ್ನೊಬ್ಬರ ಹೆಸರು ಹುಂಗಾಯಿ. ಇಬ್ಬರು ಸಹೋದರಿ ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಕೂಡ ಇವರನ್ನು ಕಳಿಸೋದಕ್ಕಾಗಿ ಅವ್ರ ಮನೆ ವಿಳಾಸ ಪತ್ತೆ ಹಚ್ಚೋದು ತುಂಬ ಅವರು ಪ್ರಯಾಸ ಪಟ್ಟಿದ್ದಾರೆ. ಅವ್ರ ಹತ್ರ ಕೇಳುವ, सिस्टर सोनिया, आप इनके लिए क्या हेल्प किया, हमको बता सकते हैं? इन लोगों के लिए, वजीद के लिए क्या हेल्प किया, बता सकते हैं? हम लोग कैंप में आए थे, ये डॉक्टर शर्मा कैंप, एक कैंप। सो वो कैंप में हमको 2 असम आदमी दिया था, मतलब केसेस, जो जिसका एड्रेस हमको पता करना था. तो लकीली बाय गॉड्स ग्रेस वाजिद अली का कॉन्टेक्ट मिला. तो ये भी बहुत अच्छा कोऑपरेट किया. आप लोग असमी? नहीं, हम लोग मैं अरुणाचल से हूँ और ये मणिपुर से है. हम लोग भी अलग अलग स्टेट से हैं. एक ही यूनिवर्सिटी में पढ़ के आया है, तो इधर इंटर्नशिप करने आया. तो कैंप में हमको ले गया था. तो कैंप में वाजिद अली को मिला, तो कांटेक्ट मिला, तो पुलिस स्टेशन कांटेक्ट किया. तो पुलिस स्टेशन भी असम का, ये जहाँ ये इलाका है मनोई का पुलिस स्टेशन, वो लोग भी बहुत अच्छा कोऑपरेट किया. वो लोग भी पूछताछ अच्छा से किया, हम भी अच्छा से, मतलब वो लोग को ऐसा बोला. तो उसका हिसाब से कांटेक्ट मिल गया within 1 hour. Within 1 hour, because their cooperation was very good. So ऐसा होके मिला है. तो ये भैया लोग का भी कांटेक्ट मिला, तो आ गया. ಅವ್ರು ಹೇಳ್ತಾರೆ, ಅವರು ಕೂಡ ಇಬ್ಬರು ಸಹೋದರಿಯರು, ಒಬ್ಬರು ಅರುಣಾಚಲ್, ಇನ್ನೊಬ್ಬರು ಮಣಿಪುರ್. ಅವರು ಕೂಡ ಬೇರೆ ಬೇರೆ ರಾಜ್ಯದವರು. ಆದರೂ ಕೂಡ ಅವರಿಗೊಂದು ಚಾಲೆಂಜ್ ಸಿಕ್ಕಿತ್ತಂದರೆ ಇವರ ಒಂದು ಅಡ್ರೆಸ್ ಹುಡುಕೋದಕ್ಕಾಗಿ. ಹಾಗಾಗಿ ಅವರು ಹೇಳ್ತಾರೆ, ಅವರು ಹೇಳುವಂಥ ಅಡ್ರೆಸ್ನ ಅವರು ಪೊಲೀಸ್ ಸ್ಟೇಷನ್ಗೆ ಸಂಪರ್ಕ ಮಾಡಿ, ಅಲ್ಲಿಂದ ಒಂದು ಗಂಟೆ ಒಳಗಾಗಿ ಇವರ ಅಡ್ರೆಸ್ ಅಥವಾ ವಿಳಾಸ ಅಥವಾ ಫೋನ್ ನಂಬರ್ ಪತ್ತೆ ಹಚ್ಚುವಂತೆ ಅವರಿಗೆ ತುಂಬ ಸಹಾಯ ತಂದು ಹೇಳ್ತಾರೆ. ಅಂದರೆ ಅಸ್ಸಾಂನವರು ಕೂಡ ಅಲ್ಲಿ ಪೊಲೀಸರು ತುಂಬ ಅವರಿಗೆ ಸಹಾಯ ಮಾಡಿದಂತ ಅವ್ರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಪ್ರಿಯರೇ, ಇದೆಲ್ಲ ಅಂದರೆ ನಾವು ಕೂಡ ಕಳೆದ 10 ವರ್ಷಗಳಿಂದ ಅನೇಕ ಪತ್ರಗಳನ್ನು ನಾವು ಅವರು ಹೇಳುವಂಥ ವಿಳಾಸಕ್ಕೆ ನಾವು ಬರೆದಿದ್ದೇವೆ. ಆದರೂ ಕೂಡ ಯಾವುದೇ ನಮಗೆ ಸಂಪರ್ಕ ಸಿಗಲಿಲ್ಲ. ಆದರೆ ದೇವರು ದೊಡ್ಡ ಕಾರ್ಯ ಮಾಡಿ ಈ ಬಹದ್ದೂರ್ ಅಥವಾ ವಜೀದ್ ಅಲಿ ಅವರು ಮನೆಗೆ ಹೋಗುವಂತೆ ಇದೊಂದು ದಾರಿ ತೆರೆದಿದ್ದಾನೆ. ಅದಕ್ಕೆ ನಾವು ದೇವರಿಗೆ ಕೂಡ ನಾವು ಸ್ತೋತ್ರವನ್ನು ಸಲ್ಲಿಸವೆ. ವೀಕ್ಷಕರೇ, ಇದು ಮಾನಸಿಕ ಅಸ್ವಸ್ಥ, ರಸ್ತೆಯಲ್ಲಿ ತಿರುಗಾಡುವಂಥ ಮಾನಸಿಕ ಅಸ್ವಸ್ಥರಿಗಿದು ಒಂದು ಸೇವಾ ಸಂಸ್ಥೆಯಾಗಿದೆ. ಅದಕ್ಕಾಗಿ ಯಾರೂ ದಯಮಾಡಿ ಮನೆಯವರನ್ನು ಇಲ್ಲಿ ಒತ್ತಾಯಪೂರ್ವಕವಾಗಿ ಸೇರಿಸಬೇಡಿ. ಯಾಕೆಂದರೆ ಇಲ್ಲಿರುವಂಥದ್ದು ಒಂದೇ ಒಂದು ನಮ್ಮ ಉದ್ದೇಶ, ರಸ್ತೆಯಲ್ಲಿರುವಂಥ ಮಾನಸಿಕ ಅಸ್ವಸ್ಥರನ್ನು ನಾವು ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಕೊಟ್ಟು ಅವರು ಸರಿಯಾದ ನಂತರ ಅವರು ಮನೆ ಕಳಿಸುವಂಥ ನಮ್ಮದು ಒಂದೇ ಒಂದು ಉದ್ದೇಶವಾಗಿದೆ. ನೀವು ಇದಕ್ಕೆ ಸಹಾಯ ಸಹಾಯ ಮಾಡಬಹುದು. ನಿಮಗೆ ಹಣಕಾಸಿನ ಮೂಲಕವಾಗಲಿ, ಆಹಾರ ಧಾನ್ಯದ ಮೂಲಕವಾಗಲಿ, ಯಾವುದೇ ವಸ್ತು ರೂಪದಲ್ಲಿ ನೀವು ಇದಕ್ಕೆ ಬೇಕಾದ ಸಹಾಯಗಳನ್ನು ಮಾಡಬೇಕು. ಯಾಕಂದರೆ ಇದು ಮಾಡುವಂಥದ್ದು ನಮ್ಮ ವಿಶ್ವಾಸ ಮನೆ ಒಬ್ಬರದ್ದು ಮಾತ್ರ ಕರ್ತವ್ಯವಲ್ಲ, ನಮ್ಮ ಎಲ್ಲರ ಕರ್ತವ್ಯ. ಇದು ಒಂದು ಮನುಷ್ಯರಿಗೆ ಮಾಡುವಂಥ ಒಂದು ನಮ್ಮ ಪ್ರಾರ್ಥನೆ ಕರ್ತವ್ಯ. ಅದಕ್ಕಾಗಿ ಈ ಸಂಸ್ಥೆಗೆ ನೀವು ಯಾವ ರೀತಿಯಲ್ಲಿ ಕೂಡ ಸಹಾಯ ಮಾಡಬಹುದು. ಯಾಕಂದರೆ ಇದು ಮಾಡುವಾಗ ಇಂಥವರಿಗೆ, ನಮಗೆ ಒಂದು ಬೈಬಲ್ನಲ್ಲಿ ಒಂದು ವಾಕ್ಯ ಹೇಳ್ತದೆ, ಬಡವರಿಗೆ ಏನಾದರೂ ನೀವು ಮಾಡೋದಾದರೆ ಅದು ದೇವರಿಗೆ ಮಾಡಿದಾಗ ಆಯಿತು, ಅದರ ಪ್ರತಿಫಲ ನಮಗೆ ದೇವರು ಕೊಡ್ತಾನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ವಾಕ್ಯ ಹೇಳ್ತದೆ, ದಿಕ್ಕಿಲ್ಲದನ್ನು ಪರಾಂಬರಿಸುವ ಧನ್ಯನು ದೇವರು ಆಪತ್ಕಾಲ ಅವರು ರಕ್ಷಿಸ್ತಾನೆ ವಾಕ್ಯ ಹೇಳ್ತಾರೆ. ಆ ಪ್ರಕಾರ ಈ ಆಸರೆಟಿ ವಾಹಿನಿಯನ್ನು ವೀಕ್ಷಿಸುವಂಥ ನಿಮಗೂ ಕೂಡ ವಂದನೆ ಹೇಳ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ವಜೀದ್ ಅಲಿ ಅಥವಾ ಬಹದ್ದೂರ್ ಇವತ್ತು ನಮ್ಮ ಮಧ್ಯದಿಂದ ಅವರ ಊರಿಗೆ ತಮ್ಮಂದಿರಿಗೆ ಹೋಗ್ತಾ ಇದ್ದಾರೆ. ಅವರಿಗೆ ಕೂಡ ನಾವು ಶುಭ ಹಾರೈಸ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ,
ಅವರ ಭವಿಷ್ಯ ಕೂಡ ದೇವರ ಆಶೀರ್ವಾದ ಮಾಡಲಿ. ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಆರೋಗ್ಯದಿಂದ ಕುಟುಂಬದೊಂದಿಗೆ ಅವರು ಜೀವಿಸಲಿ ಎಂದು ನಮ್ಮ ಪ್ರಾರ್ಥನೆ ಆಗಿದೆ. ಅಷ್ಟು ಮಾತ್ರವಲ್ಲ, ಇವತ್ತು ಅವರು ಹೊರಡುವಂಥ ಅವರ ಪ್ರಯಾಣ ಕೂಡ ಅವರ ಸರಿಯಾದ ರೀತಿಯಲ್ಲಿ ಅವರು ಮನೆಗೆ ಮುಟ್ಟುವಂತೆ ದೇವರು ಸಹಾಯ ಮಾಡಲಿ. ಅವರು ನಾನು ಕೇಳಿದೆ, ಅವರಿಗೆ ಅಸ್ಸಾಂನಿಂದ ಕಲ್ಕತ್ತೆಗೆ ಬರಲಿಕ್ಕೆ 3 ದಿವಸ ಆಯ್ತಂತೆ. ಕಲ್ಕತ್ತದಿಂದ ಇಲ್ಲಿ ಬರಲಿಕ್ಕೆ 3 ದಿವಸ ಬೇಕು. ಹಾಗಾಗಿ ಆ ದೀರ್ಘ ಪ್ರಯಾಣದಲ್ಲಿ ಅವರು ಬಂದಿದ್ದಾರೆ. ಈಗ ದೀರ್ಘ ಪ್ರಯಾಣ ಕೂಡ ಹೋಗಲಿಕ್ಕಿದೆ. ಅವರ ಪ್ರಯಾಣಕ್ಕಾಗಿ ನೀವು ಕೂಡ ಪ್ರಾರ್ಥನೆ ಮಾಡಿರಿ. ದೇವರವನ್ನು ಸರಿಯಾದ ತಕ್ಕ ಸಮಯದ ಅವರ ಊರಿಗೆ ಮುಟ್ಟುವಂತೆ, ಯಾವುದೇ ತಡೆ ಇಲ್ಲದೆ ಮುಟ್ಟುವಂತೆ ಅವರಿಗಾಗಿ ನೀವು ಪ್ರಾರ್ಥನೆ ಮಾಡಿ ನಾವು ಕೇಳ್ಕೊಳ್ತೇನೆ. ಅಷ್ಟು ಮಾತ್ರವಲ್ಲ, ನಿಮ್ಮನ್ನು ಕೂಡ ದೇವರು ಆಶೀರ್ವಾದ ಮಾಡಲಿ. ಈ ಆಸರಿಯನ್ನು ವೀಕ್ಷಿಸುವಂಥ ನಿಮ್ಮನ್ನು ಪ್ರತಿಯೊಬ್ಬರನ್ನು ದೇವರು ಪರಲೋಕದ ಸಹ ಆಶೀರ್ವಾದ ಮಾಡಲಿ ನಮ್ಮ ಪ್ರಾರ್ಥನೆ ಆಗಿದೆ. ವಂದನೆಗಳು.